ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಕುಕ್ಕುಂಬರ್ ಸ್ಯಾಲಡ್. ಆ್ಯಂಡ್ ಈ ಸ್ಯಾಲಡ್ ತಿನ್ನೋದ್ರಿಂದ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ, ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಆ್ಯಂಡ್ ನಿಮ್ಮ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಸೊ ಬನ್ನಿ ಈ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಒಂದು ಕುಕ್ಕುಂಬರ್ನ ಸಿಪ್ಪೆನ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ಸ್ಲೇಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಇದು ಬುಕ್ ಮಾಡುವಾಗ ಹೇಗೋ ಏನೋ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಾವು 2 ಶೇಪ್ಸ್ನ ಸ್ಲೇಸ್ ಮಾಡ್ಬೋದು. ಚಾಕುಲಿ ಈ ಥರ ಶೇಪ್ಸ್ನೆಲ್ಲ ಕಟ್ ಮಾಡೋಕ್ಕಾಗಲ್ಲ ಅಂತ ನಾನು ಈ ಪ್ರಾಡಕ್ಟ್ನ ಬುಕ್ ಮಾಡಿದೆ, ಬಟ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಶಾರ್ಪ್ ಆಗಿದೆ ಅಂತ, ಎಷ್ಟು ನೀಟಾಗಿ ಸ್ಲೇಸ್ ಆಗ್ತಿದೆ ಅಂತ. ಆ್ಯಂಡ್ ಇನ್ನೊಂದು ಶೇಪ್ ಬಂದು ಈ ರೀತಿ ಇರುತ್ತೆ. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗ್ತಿದೆ. ಸೊ ಈ ರೀತಿ ಎಲ್ಲ ಕುಕ್ಕುಂಬರ್ಸ್ನ ನಾವು ಸ್ಲೇಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಬೌಲ್ಗೆ ನಾನು ಕುಕ್ಕುಂಬರ್ ಸ್ಲೇಸ್ನೆಲ್ಲ ಹಾಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು 2 ಬೆಳ್ಳುಳ್ಳಿ ಅಷ್ಟೇ ನೀಟಾಗಿ ಜಜ್ಜಿ ಹಾಕೊತಾ ಇದ್ದೀನಿ. 2 ಸಾಕು, ಜಾಸ್ತಿ ಆದರೆ ಓವರ್ ಟೇಸ್ಟಾಗಿ ತಿನ್ನೋಕ್ಕಾಗಲ್ಲ. ಆಮೇಲೆ 2 ಎಲೆ ಪುದೀನಾನ ನೀಟಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪೆಪ್ಪರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಗೆ ನಾನಿಲ್ಲಿ ಮೊಸರನ್ನ ಹಾಕೊತಾ ಇದ್ದೀನಿ. ಮೊಸರನ್ನ ಹಾಕಿದ್ದನ್ನು ಒಂದು ಸಲ ಮಿಕ್ಸ್ ಮಾಡಿದರೆ ಈ ಕುಕ್ಕುಂಬರ್ ಸ್ಯಾಲಡ್ ರೆಸಿಪಿ ರೆಡಿ ಆಗುತ್ತೆ. ಆ್ಯಂಡ್ ನಿಮಗೆ ಈ ರೀತಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಡಬ್ಬನ ಕ್ಲೋಸ್ ಮಾಡಿ ಒಂದು ಸಲ ನೀಟಾಗಿ ಶೇಕ್ ಮಾಡಿ, ಆವಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಈ ಕುಕ್ಕುಂಬರ್ ಸ್ಯಾಲಡ್ ರೆಡಿ ಆಗಿದೆ. ಇದನ್ನು ನೀವು ಡೈಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಾನು ಫಸ್ಟಿಗೆ ಹೇಳಿದ್ನಲ್ಲ, ನಿಮ್ಮ ಫೇಸ್ ಗ್ಲೋ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಫ್ಯಾಕ್ಟ್ ಎಲ್ಲ ಕಡಿಮೆ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.